ನೋಡಿ, ಇವತ್ತಿನ ದಾಖಲೆಯ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರ 9ನೇ ಬಜೆಟ್ ಮಂಡಿಸಿ ಆಗಿದೆ. ಯಾರ್ಯಾರಿಗೆ ಏನೇನು ಸಿಕ್ತು ಅನ್ನೋ ವಿಚಾರ, ಅಂದರೆ ಯಾವ ಕ್ಷೇತ್ರಕ್ಕೆ ಏನೇನು ಸಿಕ್ತು ಅಂತ ಸೆಕ್ಟರ್ ವೈಸ್ ಹೇಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ, ತೆರಿಗೆ ವಂಚಕರಿಗೆ ಕೇಂದ್ರ ಸರ್ಕಾರ ಈ ಬಜೆಟ್ ಮುಖಾಂತರ ಶಾಕ್ ಕೊಡ್ತಾ ಇದೆ. ಏನಂತ? ತೆರಿಗೆ ಕಟ್ಟದೇನೆ ನೀವೇನಾದರೂ ಕಳ್ಳಾಟ ಆಡ್ತು ಅಂತಂದರೆ 100% ಫೈನ್. ಮಾರ್ಚ್ 31ರವರೆಗೂ ಕೂಡ ಆದಾಯ ತೆರಿಗೆ ಪಾವತಿಗೆ ಅವಕಾಶ ಇದೆ. ಸ್ವಲ್ಪ ಟೈಮ್ನ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. IT ರಿಟರ್ನ್ಸ್ ಮಾಡೋದಕ್ಕೆ ಜುಲೈ 31ರವರೆಗೂ ಕೂಡ ಹೆಚ್ಚುವರಿಯಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆಮೇಲೆ ವಿದೇಶದಲ್ಲಿರುವ ಭಾರತೀಯರ ಆದಾಯ ಘೋಷಣೆ ಇಲ್ಲಿ ಕಡ್ಡಾಯ. 20 ಲಕ್ಷಕ್ಕಿಂತ ಹೆಚ್ಚಿನ ವಿದೇಶಿ ಮೌಲ್ಯದ ಆಸ್ತಿಯನ್ನ ಘೋಷಣೆ ಮಾಡಿಕೊಳ್ಬೇಕು. ಮಸ್ಟ್ ಅಂಡ್ ಶುಡ್. ವಿದೇಶಿ ಆಸ್ತಿ ಘೋಷಣೆಗೆ 6 ತಿಂಗಳ ಕಾಲಾವಕಾಶ ಇರುತ್ತೆ. 6 ತಿಂಗಳಲ್ಲಿ ನೀವು ನಿಮ್ಮ ಇನ್ಕಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಿಸ್ಕೊಳ್ಬೇಕು, ಆಸ್ತಿಯನ್ನು ಘೋಷಿಸ್ಕೊಳ್ಬೇಕು ಅಂತ. ವಿದೇಶಿ ಆಸ್ತಿಯನ್ನು ನೀವೇನಾದರೂ ಹೊಂದಿದ್ದರೆ ಅದನ್ನು ನೀವು ಘೋಷಣೆ ಮಾಡಿಕೊಳ್ಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಕಾಲಾವಕಾಶ 6 ತಿಂಗಳು. ವಿದೇಶಗಳಲ್ಲಿರುವಂಥ ಆಸ್ತಿ ಮುಚ್ಚಿಟ್ಟರೆ, ನೀವೇನಾದರೂ ಅಲ್ಲಿ ನನ್ನ ಹತ್ರ ಆಸ್ತಿನೇ ಇಲ್ಲ ಅಂತ ನೀವು ಅದನ್ನು ತೋರಿಸಲಿಲ್ಲ ಅಂತಂದರೆ ಕಠಿಣ ಕ್ರಮದ ಎಚ್ಚರಿಕೆ ಸಿಗುತ್ತೆ. ಇನ್ನು ಕರ್ನಾಟಕಕ್ಕೆ ಏನು ಸಿಕ್ತು ಈ ಬಜೆಟ್ನಲ್ಲಿ? ಕರ್ನಾಟಕಕ್ಕೆ ಮಹತ್ವದ ಯೋಜನೆಗಳು ಸಿಕ್ತು. ಅದರಲ್ಲೂ ಪ್ರಮುಖವಾಗಿ ರೈಲ್ವೆ. ಬೆಂಗಳೂರಿಂದ ಹೈದರಾಬಾದ್ಗೆ, ಬೆಂಗಳೂರಿಂದ ಚೆನ್ನೈಗೆ ಹೈ ಸ್ಪೀಡ್ ಟ್ರೈನ್ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರದಿಂದ ಈ ಬಾರಿಯ ಬಜೆಟ್ನಲ್ಲಿ. ಬೆಂಗಳೂರಿಂದ ಹೈದರಾಬಾದ್ಗೆ ಮತ್ತು ಬೆಂಗಳೂರಿಂದ ಚೆನ್ನೈಗೆ ಸಪರೇಟ್ ಸ್ಪೀಡ್ ಟ್ರೈನ್ ಘೋಷಣೆ ಆಗಿದೆ. ಸಂಪರ್ಕ ಸೇತುವೆಯಾಗಿ ರೈಲು ಕಾರಿಡಾರ್ ಅನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಇದೇ ರೀತಿಯಾಗಿ 7 ಹೈ ಸ್ಪೀಡ್ ಬುಲೆಟ್ ರೈಲುಗಳನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿಂದ ಹೈದರಾಬಾದ್, ಬೆಂಗಳೂರಿಂದ ಚೆನ್ನೈ ಸೇರಿ ಇನ್ನು 7 ಕಡೆ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ಅನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂತಂದ್ರೆ ಮುಂಬೈಯಿಂದ ಪುಣೆ, ಪುಣೆಯಿಂದ ಹೈದರಾಬಾದ್ಗೆ. ಆಮೇಲೆ ಕರ್ನಾಟಕಕ್ಕೆ ಸಿಕ್ಕಿದೇನೋ ಅಂತ ವಿಚಾರ ಬಂದರೆ, ಕರ್ನಾಟಕದ ತೆಂಗು ಬೆಳೆಗಾರರಿಗೂ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ವಿಶೇಷ ಯೋಜನೆ ತಂದಿದೆ ತೆಂಗು ಅಭಿವೃದ್ಧಿಗೆ. ತೆಂಗಿನಕಾಯಿ ಸಂಸ್ಕರಣೆ ಹಾಗೂ ರಫ್ತು ಮಾಡೋದಕ್ಕೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ತೆಂಗಿನಕಾಯಿ ಬರುತ್ತಲ್ಲ, ತೆಂಗಿನಕಾಯಿ ಅದನ್ನು ಸಂಸ್ಕರಣೆ ಮಾಡೋದು ಜೊತೆಗೆ ರಫ್ತಿಗೂ ಕೂಡ ಆದ್ಯತೆಯನ್ನು ಕೊಡಲಾಗುವುದು. ಈ ಗೋಡಂಬಿ, ಶ್ರೀಗಂಧ ಬೆಳೆ ಅದೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಉತ್ತೇಜನ ಕೊಡ್ತಾ ಇದೆ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಕಡೆಯಿಂದ. ರಾಜ್ಯ ಸರ್ಕಾರಗಳ ಜೊತೆಗೂಡಿ ಕೇಂದ್ರದ ಸಹಕಾರಗಳೊಂದಿಗೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. ರಾಜ್ಯದ ಪಶ್ಚಿಮ ಘಟ್ಟ ಭಾಗದಲ್ಲಿ ವಿಶ್ವ ದರ್ಜೆ ಟ್ರೆಕ್ಕಿಂಗ್ ಮಾರ್ಗವನ್ನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಕರ್ನಾಟಕಕ್ಕೆ ಸಿಕ್ಕಿದ್ದು ಪ್ರಮುಖ ಈ 2 ವಿಚಾರ. ಒಂದು, ಬೆಂಗಳೂರಿಂದ ಹೈದರಾಬಾದು, ಬೆಂಗಳೂರಿಂದ ಚೆನ್ನೈಗೆ ಹೈ ಸ್ಪೀಡ್ ಟ್ರೈನು, ಜೊತೆಗೆ ಕರ್ನಾಟಕದ ತೆಂಗು ಬೆಳೆಗಾರರಿಗೆ ತೆಂಗು ಅಭಿವೃದ್ಧಿಗೆ ಅಂಥೇಳಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿರೋದು. ಇನ್ನು ಹೈ ಸ್ಪೀಡ್ ಟ್ರೈನ್ ವಿಚಾರಕ್ಕೆ ಬಂದರೆ 7 ಹೈ ಸ್ಪೀಡ್ ಟ್ರೈನ್ ಮಾರ್ಗವನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಮುಂಬೈ ಟು ಪುಣೆ ಹೈ ಸ್ಪೀಡ್ ರೈಲು, ಪುಣೆಯಿಂದ ಹೈದರಾಬಾದ್ ಹೈ ಸ್ಪೀಡ್ ರೈಲು. ಇದರ ಜೊತೆಗೆ ನಾನು ಹೇಳಿದ್ನಲ್ಲ, ಹೈದರಾಬಾದಿಂದ ಬೆಂಗಳೂರು, ಆಮೇಲೆ ಹೈದರಾಬಾದಿಂದ ಚೆನ್ನೈ, ಮತ್ತು ಚೆನ್ನೈಯಿಂದ ಬೆಂಗಳೂರು, ಈ ಹೈ ಸ್ಪೀಡ್ ರೈಲಿನ ಮಾರ್ಗದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಚೆನ್ನೈಯಿಂದ ಬೆಂಗಳೂರು, ಆಮೇಲೆ ದೆಹಲಿಯಿಂದ ವಾರಣಾಸಿ, ವಾರಣಾಸಿಯಿಂದ ಸಿಲಿಗುರಿ, ಈ ಹೈ ಸ್ಪೀಡ್ ಟ್ರೈನಿನ ಮಾರ್ಗ ಇದೊಂದು ಮಹತ್ವದ ಯೋಜನೆ. ಅದರಲ್ಲಿ ಕರ್ನಾಟಕಕ್ಕೂ ಸಿಕ್ಕಿದೆ, ರಾಜ್ಯದ ಬೇರೆ ಬೇರೆ ಭಾಗಕ್ಕೂ ಸಿಕ್ಕಿದೆ. ಮುಂಬೈಗೆ ಸಿಕ್ಕಿದೆ, ಪುಣೆಗೆ ಸಿಕ್ಕಿದೆ, ಹೈದರಾಬಾದ್ ಸಿಕ್ಕಿದೆ, ಚೆನ್ನೈಗೆ ಸಿಕ್ಕಿದೆ, ಡೆಲ್ಲಿಗೆ ಸಿಕ್ಕಿದೆ.